ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಲಾಭ ಫಲ ಇದೆ. ಅಧಿಕಾರಿ ವರ್ಗದವರಿಗೆ ಹೆಚ್ಚಿನ ಬಲ ಇದೆ. ಕಳ್ಳಕಾಕರ ಭಯ ಸ್ವಲ್ಪ ಕಾಡುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಕಳ್ಳರ ಸ್ವಲ್ಪ ಭಯ ಅಥವಾ ಇನ್ಯಾವುದೋ ಒಂದು ಇಂಥದ್ದು ಭಯದ ವಾತಾವರಣಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ವಾರದ ಆದಿಯಲ್ಲಿದೆ. ಸ್ವಲ್ಪ ಹುಷಾರು. ಅದರ ಹೊರತಾಗಿ ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಇದೆ. ವ್ಯಾಪಾರದಲ್ಲಿ ಅದರಲ್ಲೂ ಈ ಹಾಲು ಹೈನು ಈ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಇವುಗಳಲ್ಲೆಲ್ಲ ತುಂಬ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಪೆಟ್ರೋಲಿಯಂ ಏನು ಪರದಾಡ್ತಾ ಇದ್ದರೂ ಅದಿಲ್ಲ ಇದಿಲ್ಲ ಅಂತ ಒಂದು ಯಾವುದೋ ಒಂದು ಆ ಕ್ಷಣಕ್ಕೆ ಆಯಿತು ಅಂತಕ್ಕಂಥ ಒಂದು ಸಮಾಧಾನ. ಆ ರೀತಿಯಲ್ಲಿ ಕುಜಕ್ಷೇತ್ರದಲ್ಲಿ ಚಂದ್ರ ಸಂಚರಿಸುವಾಗ ಅನುಕೂಲ ಉಂಟಾಗುತ್ತೆ. ವೃಷಭ ರಾಶಿಯವರಿಗೆ ಆ ರೀತಿಯ ತೊಡಕುಗಳೇನು ಕಾಡೋದಿಲ್ಲ, ಆತಂಕ ಬೇಡ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಅಧಿಕಾರ ಮತ್ತೊಂದು ಇವುಗಳ ಬಲ ಸಮಾಧಾನ ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ತೊಂದರೆ ಏನೂ ಇಲ್ಲ. ದ್ವಿತೀಯದ ಗುರು ಇದೆಯಲ್ಲ ಇನ್ನೂ ಸ್ವಲ್ಪ ಕಾಲ, ಹೀಗಾಗಿ ಆ ಬಲದ ಮೇಲೆ ತುಂಬ ಸರಾಗವಾಗಿ ಹೋಗುತ್ತೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ವಾಗಾಧಿಪತಿ ನೀಚನಾಗ್ತಾನೆ ಬುಧ, ಸ್ವಲ್ಪ ಹುಷಾರು. ಅಲ್ಲಿ ಮಾತು ಹಣ ಇವುಗಳಿಗೆ ತೊಂದರೆ ಬರ್ತಕ್ಕಂಥದ್ದು. ಪ್ರಾಮಿಸ್ ಮಾಡಿಬಿಟ್ಟಿರ್ತೀರ, ಅದು ಬಿಡದೆ ನಿಮ್ಮನ್ನು ಕಾಡಿಬಿಡುತ್ತೆ, ಅಂಥದಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಹೀಗಾಗಿ ಹುಷಾರು. ಮಕ್ಕಳಿಂದ ಅತಿ ನಷ್ಟವನ್ನು ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರನ್ನು ಸೂಚಿಸುತ್ತೆ. ತಲೆ ಶಿರೋ ಬಾಧೆ, ಯೋಚನೆ ಟೆನ್ಷನ್ನು ಯೋಚನೆ ಇವುಗಳು ನಿಮ್ಮನ್ನು ಸ್ವಲ್ಪ ಕುಗ್ಗಿಸುತ್ತೆ. ಈ ರೀತಿಯ ಸ್ವಲ್ಪ ತೊಡಗಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಸ್ತ್ರೀಯರಿಗೆ ನಷ್ಟ ಅಪಮಾನ, ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂತಹ ಘಟನೆಗಳು ನಡೆಯುತ್ತವೆ. ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ನುಂಗೋಕ್ಕೂ ಆಗೋದಿಲ್ಲ, ಏನು ಮಾಡೋದು, ಅದೇ ದಹಿಸಿ ಹೋಗುತ್ತೆ ಮನಸ್ಸು. ಆ ರೀತಿಯ ಒಂದು ಸಾಧ್ಯತೆಗೆ ಸಿಕ್ಕಾಕೊಳ್ತೀರ. ಕೊನೆಯಲ್ಲಿ ಜನ್ಮದ ಮಾಂದಿ ಜೊತೆಗೆ ಅಷ್ಟಮದ ಚಂದ್ರನಿಂದಾಗಿ ಸ್ವಲ್ಪ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಇಷ್ಟೆಲ್ಲ ಮನಸ್ಸಿಗೆ ನೋವಾಗೋ ಸಾಧ್ಯತೆ ಕೊನೆಯಲ್ಲಿದೆ. ಬರೀ ಇಷ್ಟೇನ ಬರೀ ಅಂತಂದರೆ ಲಾಭದಲ್ಲಿರ್ತಕ್ಕಂಥ ಕುಜ ಲಾಭವನ್ನು ತಂದುಕೊಡ್ತಾನೆ, ಯೋಚನೆ ಮಾಡೋದು ಬೇಡ. ಸಹಕಾರ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ, ದೊಡ್ಡವರಿಂದ ಸಹಾಯ ಸಲಹೆ ಇದೆಲ್ಲ ಅನುಕೂಲ ಆಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಗುರುಬಲ ಇದ್ದೇ ಇದೆಯಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಹೆಸರು ಕಾಳು ದಾನ ಮಾಡೋದು ತುಂಬ ಒಳ್ಳೆಯದು. ಬುಧ ನೀಚನಾದಾಗ ಮಾತಿನಲ್ಲಿ ಅದೇ ತೊಂದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಆ ವಾಕ್ಕಲಹ ಅಂತ ಕರೀತಾರೆ. ಮಾತಿನಲ್ಲೇ ಜಗಳ, ಅದರಿಂದನೇ ತೊಂದರೆ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ಸಮರ್ಪಣೆ ಮಾಡಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಮಿಶ್ರ ಫಲ ಇದೆ. ಕುಟುಂಬದಲ್ಲಿ ಘರ್ಷಣೆಗಳನ್ನು ಕಾಣ್ತೀರ ಮಾಂದಿ ಕಾರಣದಿಂದಾಗಿ. ಸ್ತ್ರೀಯರಿಗೆ ಶತ್ರು ಸಾಲ ಭಯ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಮಾತ್ರ ಲಾಭ ಇದೆ. ಅಲಂಕಾರ ಸಾಧನಗಳು, ಮೇಕಪ್ಪು ಮಗದೊಂದು ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕನ್ನಡಿಯಿಂದ ಹಿಡಿದು ನೀವು ಹಾಕ್ಕೊಳ್ಳೋ ಡ್ರೆಸ್ವರೆಗೆ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಧನಾಧಿಪತಿ ಷಷ್ಠದಲ್ಲಿ ಸಂಚರಿಸೋದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣವೂ ಇದೆ. ಸ್ವಲ್ಪ ಮಟ್ಟಿಗಿನ ಟ್ವಿಸ್ಟ್, ಯಾವುದನ್ನು ಕಠಿಣ ಸಂದಿಗ್ಧ ಅಂತೀವೋ ಅಂಥದ್ದೊಂದು ಸಾಧ್ಯತೆ ಕೂಡ ಎದುರಾಗುತ್ತೆ. ಆದರೆ ಅದನ್ನು ನಿಭಾಯಿಸ್ಕೊಳ್ತೀರ, ತೊಂದರೆ ಇಲ್ಲ, ಆತಂಕ ಇಲ್ಲ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅತಿ ವ್ಯಯ, ಕಾಲಿಗೆ ಪೆಟ್ಟವಾಗ್ತಕ್ಕಂಥ ಸಾಧ್ಯತೆ, ಮತ್ತು ಬಹಳ ಮುಖ್ಯವಾಗಿ ಬಂಧು ಸ್ನೇಹಿತರ ಜೊತೆಗೆ ತೊಂದರೆಗಳು ಅಪವಾದಗಳು ಬರ್ತಕ್ಕಂಥದ್ದು, ಅವ್ರ ಜೊತೆಗೆ ಜಗಳ ಕಲಹ ಬರ್ತಕ್ಕಂಥ ಸಾಧ್ಯತೆ. ನಿಮ್ಮ ಆರೋಗ್ಯದಲ್ಲಿ ಸ್ಕಿನ್ ಅಲರ್ಜಿಗಳು ಡಿಸೀಸ್ ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಬುಧ ವೀಕ್ ಆದರೆ ಜನ್ಮಾಧಿಪತಿ ಬಲಹೀನನಾದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಯಾವುದೊಂದು ಸುಸ್ತಪ್ಪ ಯಾಕೋ ಆಗ್ತಾಯಿಲ್ಲ ಈ ಥರದ್ದೊಂದು ನಿಮಗೆ ಅನಿಸ್ತಾ ಇರುತ್ತೆ. ಅದು ಕಾರಣ ಬುಧ ಬಲಹೀನನಾದಾಗ ಶರೀರದ ಬಲ ಕುಗ್ಗುತ್ತೆ. ಹೀಗೆ ಆದರೆ ರಸದ್ರವ ವ್ಯಾಪಾರದಲ್ಲಿ ಲಾಭ ಇದೆ. ಬಂಧು ಈ ಮುಖ್ಯವಾಗಿ ಚಂದ್ರ ಕೊನೆಯಲ್ಲಿ ನಿಮಗೆ ಸಪ್ತಮದಲ್ಲಿ ಸಂಚರಿಸ್ತಾನೆ. ಧನಾಧಿಪತಿ ಸಪ್ತಮದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ. ಸಂಗಾತಿಯಿಂದ ಸಹಾಯ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಅನ್ಯೋನ್ಯತೆ ಸಾಮರಸ್ಯ. ಪ್ರೀತಿ ವಿಶ್ವಾಸಗಳು ಹೆಚ್ಚಾದರೆ ಇನ್ಯಾವ ಕಷ್ಟವೂ ನಾವು ತಾಳ್ಕೊಂಡ್ಬಿಡ್ತೀವಿ. ಅವರ ಪ್ರೀತಿ ಮುಂದೆ ಯಾವ ಕಷ್ಟ ಅನಿಸೋದಿಲ್ಲ. ಆ ರೀತಿಯ ಒಂದು ಶುಭ ವಾತಾವರಣ ಕೂಡ ಇದೆ. ಮಿಶ್ರವಾಗಿದೆ ಈ ವಾರದಲ್ಲಿ, ಆತಂಕ ಬೇಡ. ಪ್ರಾರ್ಥನೆಗೆ ನೀವು ಕೂಡ ಹೆಸರು ಕಾಳು ಮತ್ತು ಹಸಿರು ವಸ್ತ್ರ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಈ ಒಂದು ತಿಂಗಳ ಸಂಪೂರ್ಣವಾಗಿ ಯಾವಾಗ ಸಾಧ್ಯವಾಗುತ್ತೋ ಆಗೆಲ್ಲ ನಾವು ಆದಷ್ಟು ಭಗವಂತನ ಸಮೀಪದಲ್ಲಿ ಇರಬೇಕು. ಒಂದು ಸೇವೆ ಆಗಾಗ ಮಾಡಿಸ್ತಾ ಇದ್ದರೆ ಅದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಅದನ್ನು ಮಿಥುನ ರಾಶಿಯವರು ಮಾಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.